ಅರುಣ್ ಸಕ್ಸಸ್ಫುಲಿ ಅವರ ದಾರಿಯನ್ನ ಮುನ್ನಡ್ಕೊಂಡ್ ಬಂದು ಸರಿಯಾದ ದಾರಿಗೆ ಸೇರ್ಕೊಂಡ್ರು. ಇಲ್ಲ ಹಿಂದಿನ ಕಾಲದಲ್ಲಿ ಇಲ್ಲೇ ಸ್ಥಳೀಯರಾಗಿದ್ರೇನಪ್ಪ. ಆ ರೀತಿಯ ಒಂದು ಉತ್ಸಾಹ ಇದೆ. ಅರುಣ್ ಅವರು ಯಥಾವತ್ತು ಈ ಬಾಗಿಲನ್ನು ನಮ್ಗೆ ವಿವರಣೆ ಕೊಡ್ತಾರೆ ಅನ್ಕೋತೀನಿ. ಮುಖ್ಯ ದ್ವಾರ, ಉಬ್ಬು ಶಿಲೆಗಳು, ಈಗಿನ ಸೆಕ್ಯೂರಿಟಿಗಳಂತ ಏನ್ ಹೇಳ್ತೀವಿ ನೋಡಬಹುದು. ನೋಡ್ಬೋದು ನಾವು ಸ್ವಲ್ಪ ಇಂಡೋ ಸಾರ್ಸಾನಿಕ್ ರೀತಿಯ ನಿರ್ಮಾಣವನ್ನು ಇಲ್ಲಿ ಕಾಣ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲೂ ಸಹ ಒಂದು ಆಂಜನೇಯ ಮೂರ್ತಿ ಉತ್ತಮವಾಗಿ ಕೆತ್ತಿದ್ದಾರೆ. ಪೂಜೆ ಏನಿಲ್ಲದೆ ಬಾವಲಿಗಳ ಆಶ್ರಯ ಸ್ಥಾನ ಆಗಿದೆ. ನೋಡ್ಬೋದು ಒಂದಿಷ್ಟು ನಾಗದೇವತೆಗಳ ಕೆತ್ತನೆ ಆಗಿದೆ. ದೇವಸ್ಥಾನಗಳ ಇದನ್ನ ನೋಡ್ಬೋದು. ಇಲ್ಲಿ ಹಾವಿನ ಪೊರೆಗಳು ಸಹ ಇದೆ, ಜೀವಂತ ಹಾವು ಇದೆ, ಕಲ್ಲಿನ ಹಾವಿನ ಪೊರೆಗಳು ಸಹ ಇದೆ. ಅವ್ರು ಹೇಳ್ದ ಹಾಗೆ ಇವುಗಳು, ನಾನು ಇನ್ನೊಂದು ದಾರಿ ತಗೊಳ್ತೀನಿ, ಮೇಲ್ ಹಂತದಿಂದ ನಿಮ್ಗೆ ವಿಶ್ವನಾಥನ ಒಂದು ದೇವಸ್ಥಾನ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಇದ್ರ ವಿಶೇಷ ಇದೆ. ನೋಡ್ಬೋದು ನೀವು ಕೋಣೆ ಅಂತ ಹೇಳಿದ್ವಿ, ಬಹರೆ ಅವ್ರದ್ದು. ಆ ಬಹರೆಯವರ ಕೋಣೆ ಇದಾಗಿದೆ. ನೋಡ್ಬೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಯ್ತು. 2 ಗರುಡ ಗಂಬಗಳು ಈ ದೇವಸ್ಥಾನಕ್ಕೆ ಇದೆ. ಇದು ಭಾರತದಲ್ಲೇ 2ನೇ ಒಂದು ಈ ರೀತಿಯಾದ ವಿಶೇಷ ನಿಮಗೆ ಕಾಣೋದು. ಬೇರೆ ಎಲ್ಲೂ ಈ ರೀತಿಯಾದ ಅವಕಾಶಗಳು ಕಡಿಮೆ ಇಡೀ ಭಾರತದಲ್ಲಿ. ಇಲ್ಲಿಯ ಕೆಳದಿರಾಜರು ಹಿಂದೂ ಧರ್ಮದ ತುಂಬಾ ದೊಡ್ಡ ಅನುಯಾಯಿಗಳಾಗಿದ್ರು. ಅವರು ವಿಜಯನಗರದ ಒಂದು ಸಾಮಂತರಾಗಿದ್ರು ಮತ್ತು ವಿಜಯನಗರವರಿಗೆ ಬಹಳ ವಿಧೇಯರಾಗಿದ್ರು ಅಂತ ಹೇಳಿ ಇತಿಹಾಸಗಳು ಹೇಳುತ್ತೆ. ಇಲ್ಲೊಂದು ಎಣ್ಣೆ ದಿಬ್ಬ ಕಾಣ್ತದೆ. ಹಾಗೆ ಈ ಕೋಟೆಯ ಒಂದು ಚಿತ್ರಣ ಸಹ ಇಲ್ಲಿ ಉತ್ತಮವಾಗಿದೆ. ಯಾಕಂದ್ರೆ ಕವರೇಜ್ ಉತ್ತಮವಾಗಿ ಕಾಣಿದೆ. ಅತಿ ಭವ್ಯವಾಗಿ ಕಟ್ಟಿರತಕ್ಕಂತಹ ಇದು. ಹಲವಾರು ರಾಜರುಗಳು ಇದನ್ನು ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖರು ಅವರಿಗೆ ಅದನ್ನ ಪುನಶ್ಚೇತನ ಮಾಡೋಂಥದ್ದು ಅಥವಾ ಅದನ್ನ ನಿರ್ಮಾತೆ ಮಾಡಿ ಅದನ್ನ ಉದ್ಘಾಟನೆ ಮಾಡ್ಕೊಳ್ಳೋದು, ಅದನ್ನ ಮುಂದಿನ ಹಂತಕ್ಕೆ ನಡೆಸಂತ ಅವಕಾಶಗಳು ಆ ರೀತಿಯಾದ ಸಿಗತ್ತೆ. ನೋಡ್ಬೋದು ನಾವಿಲ್ಲಿ ಹಲವಾರು ಚಿತ್ರರಂಗದಲ್ಲಿ ನೋಡ್ತೇವೆ, ಅಲ್ಲಿ ಕೋಟೆ ಇದೆ, ಇಲ್ಲಿ ಕೋಟೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ನಾವು ಕೋಟೆಯ ಒಂದು ಆ ದ್ವಾರದ ಮೇಲೆ ನಿಂತಿದ್ದೀವಿ. ಇದು ಛಾವಣಿ ಈಗ ಇಲ್ಲ. ಹೇಳ್ತಾರೆ ಔರಂಗಜೇಬನ ಏನು ಈ ಆಸ್ಥಾನದ ಮೇಲೆ ದಾಳಿ ಮಾಡಿದಾಗ ಕನಿಷ್ಠ 3 ತಿಂಗಳವರೆಗೆ ಈ ಆಸ್ಥಾನದ ಈ ಕೋಟೆಯಲ್ಲಿ ಬೆಂಕಿ ಹಾಕಿರ್ತಾನೆ. ಇಲ್ಲಿಯ ವಸ್ತುಗಳನ್ನೆಲ್ಲ ಸ್ಥಳೀಯರು ಬೇರೆ ಕಡೆಗೆ ಪರಬಾರೆ ಮಾಡ್ತಾರೆ. ಅಲ್ಲಿ ಹೋಗಿ ಉಳ್ಕೊಳ್ಳಿ, ಯಾರು ಕೈಗೆ ಸಿಗಬಾರ್ದು, ಲೂಟಿಕೋರರಿಗೆ ಸಿಗಬಾರ್ದು ಅಂತ ಹೇಳಿ. ಅವಾಗಿನ ರಾಜ ವಿಶೇಷ ಇತ್ತು. ಅವುಗಳಿಗೆ ಇವುಗಳು ದ್ಯೋತಕವಾಗಿ ನಿಲ್ತವೆ. ಹೆಚ್ಚಿನದಾಗಿ ಈಗ ಸದ್ಯ ಉಳಿದಿರುವಂತಹ ಜಾಗದಲ್ಲಿ ನಾವು ನೋಡಿದಾಗ ಇದು ಕೊನೆ ಹಂತ. ಇಲ್ಲಿಂದ ಮೇಲಕ್ಕೆ ಹೆಚ್ಚಿನ ಅವಶೇಷಗಳಿಲ್ಲ ಮತ್ತು ಹೋಗೋದು ಮತ್ತು ಅತಿ ದುರ್ಗಮ ಇದೆ ಅನ್ನೋದನ್ನ ಒಳಗಡೆಯ ಕಾವಲುಗಾರರು ನಮ್ಗೆ ಹೇಳ್ತಾರೆ. ಅಷ್ಟಕ್ಕೆ ನಾವು ಇಲ್ಲಿಯ ಒಂದು ಚಾರಣವನ್ನ ಮುಗಿಸಿ ಮುಂದಿನ ವಿಚಾರವನ್ನ ನೋಡ್ಬೇಕು ಅಂತ ಹೇಳಿ ನೋಡ್ಬೋದು. ಇದು ಸಹ ಒಂದೇ ಒಂದು ಕಲ್ಲಿಂದ ಎಷ್ಟು ಅದ್ಭುತವಾಗಿ ಅದನ್ನ ನಿಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಒಂದು ಪ್ರಾಂಗಣ ಇದೆ, ಏನಂತೀವಿ ಕಾಂಪೌಂಡ್. ಆ ರೀತಿಯಾಗಿ ನೋಡ್ಬೋದು ಸಣ್ಣ ದೊಡ್ಡ ಮತ್ತು ಅದಕ್ಕಿಂತ ದೊಡ್ಡ ಆನೆಗಳು ಅವಾಗ ಸಾಲನ್ನ ಇಲ್ಲಿ ಮುಂದೆ ಕೆತ್ತಿದ್ದಾರೆ 2 ಭಾಗಕ್ಕೂ ಕೂಡ. ಈ ಕಟಾಂಜನದ ಒಳಗೆ ಹೋದ ತಕ್ಷಣ ಮುಖ್ಯ ಒಂದು ದ್ವಾರ ಕಾಣ್ತದೆ. ಈ ಗರುಡಗಂಬದ ವಿಶೇಷ ನೋಡಿ, ಅದ್ರ ಕೆಳಗೂ ಸಹ ಕಮಲದ ರೀತಿಯಾದ ಕಟಾಂಜನವನ್ನ ಪಾಣಿಯನ್ನ ಅವರು ಕೆತ್ತಿರ್ತಾರೆ. ಇಲ್ಲಿ ಗಣಪತಿ ಮೂರ್ತಿ ಕೂಡ ಇದೆ, ಸ್ಪಷ್ಟವಾಗಿ ಗೋಚರಿಸ್ತಕ್ಕಂತಹ ಗಣಪತಿ. ಮತ್ತು ನೀರಿನ ಏನು ಹನಿಗಳಿದೆ ಅವುಗಳು ಸಹ ಹೋಗ್ಲಿಕ್ಕೆ ಆವಾಗಲೇ ಸಹ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಒಂದು ಶಿಲ್ಪಿ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಿದಾನೆ ಅಂತ ಹೇಳಿ ಗೊತ್ತಾಗ್ತದೆ ನಿಮ್ಗೆ. ಆತನ ಶ್ರದ್ಧೆ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಕೆಳಗೆ ನೋಡ್ಬೋದು ಒಂದು ಸಂಕೀರ್ಣವಾಗಿರ್ತಕ್ಕಂಥ ಸಿಂಹ ಮುಖ, ಆ ರೀತಿಯಾದ ಇರತಕ್ಕಂಥ ಹಲವು ಕೆತ್ತನೆಗಳು ಇದೆ. ಅವುಗಳು ಕಣ್ಣೆಲ್ಲ ಹೊರಗೆ ಬಂದಿದೆ. ಹೇಳ್ತಾ ಇದೆ ಏನಂತ ಹೇಳಿದ್ರೆ ವೆಯ್ಟ್ ಬೇರಿಂಗ್, ಅಂದ್ರೆ ಭಾರವನ್ನು ಹೊರತಕ್ಕಂಥ ಒಂದು ಆಸನ. ಜಿಮ್ ಹೋಗೋರಿಗೆ ಗೊತ್ತಾಗ್ತದೆ ಸಿಕ್ಕಾಪಟ್ಟೆ ಭಾರ ಹೊತ್ತಿದಾಗ ಎಷ್ಟು ಭಾರ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಭಾರ ಅಂದ ತಕ್ಷಣ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ಗೋಚರ ಆಗತ್ತೆ. ನೋಡಿ ಇಲ್ಲೊಂದು ಉಬ್ಬು ಶಿಲಾ ಮೂರ್ತಿ ಇದೆ. ಇದು ತೂಕವನ್ನ ತನ್ನ ಕೈ ತಲೆ ಮೇಲೆ ಹೊತ್ಕೊಂಡಿದೆ. ಸೊ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಭಾರವನ್ನು ಹೊರಲಿಕ್ಕೆ ಏನೇನಿದೆ ಅಂತೇಳಿ. ಈ ರೀತಿಯಾಗಿ 5 ಮಟ್ಟದಲ್ಲಿ ನನ್ನ ಪ್ರಕಾರ ಈ ಒಂದು ಗೋಪುರವನ್ನ, ಆ ಸ್ತಂಭವನ್ನ ನಿಲ್ಲಿಸಿರ್ತಾರೆ. ಅದು ಹಲವಾರು ವಿಚಾರಗಳಿಗೆ, ಹಲವಾರು ಧಾರ್ಮಿಕ ಕೆಲಸಗಳಿಗೆ ಬಳಸ್ತಾರೆ, ನೋಡಿರ್ತೇವೆ.
ಇಲ್ಲೂ ಸಹ ಒಂದು ಗಣಪತಿ ಮೂರ್ತಿಯ ಕೆತ್ತನೆ ಆಗಿದೆ. ಸಹ ಚಾಮರ ಇಟ್ಕೊಂಡಿರ್ತಕ್ಕಂತಹ ಉಬ್ಬು ಶಿಲಾ ಮೂರ್ತಿಗಳಿದೆ. ಇದು ಬಂದ ಭಕ್ತಾದಿಗಳಾಗ್ಲಿ ಅಥವಾ ಆಸ್ಥಾನದ ಆ ಏನು ಮಂತ್ರಿಗಳು ಅವರೆಲ್ಲ ಕೂತು ಚರ್ಚೆ ಮಾಡಬಹುದಾದ ಹಜಾರ ಇದೆ. ನೋಡಬಹುದು ಆಗಿನ ಕಾಲದ ಸಹ ಕೆತ್ತನೆ ಮಾಡಿದ್ದಾರೆ. ಪಾದುಕೆಗಳನ್ನು ಸಹ ಇಲ್ಲಿ ಇಡಲಾಗಿದೆ. ಈ ಕಟಾಂಚನದ 3-4 ಮೆಟ್ಟಿಲುಗಳ ನಂತರ ಮುಖ್ಯ ದೈವ ಸನ್ನಿಧಿಯನ್ನ ನೋಡ್ಬೋದು. ಸದ್ಯಕ್ಕೆ ನಿಮಗೆ ಎಷ್ಟು ಜನಕ್ಕೆ ಗೋಚರವಾಗ್ತಿದೆ ಗೊತ್ತಿಲ್ಲ. ಒಂದು ಬಸವ ಮೂರ್ತಿ ಮತ್ತೊಂದು ಲಿಂಗ ಮೂರ್ತಿ ಎರಡನ್ನೂ ಸಹ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಒಂದು ವಿಸ್ಮಯಕಾರಿ ಕೆತ್ತನೆ ಇದೆ. ಸಿಂಹಮುಖ, ಕುದುರೆಯ ಮೈಮಾಟ, ಕೆಳಗಡೆ ಇನ್ನೊಂದು ಮೃಗವನ್ನ ದಮನ ಮಾಡ್ತಕ್ಕಂತ ಒಂದು ಆಕಾರಗಳು. ಇವೆಲ್ಲ ಒಂದು ಕಲ್ಪನೆಗೂ ಮೀರಿದಂತಹ ಶಕ್ತಿಯ ದ್ಯೋತಕವನ್ನ ಇಲ್ಲಿ ತೋರಿಸ್ತಾರೆ. ನೋಡ್ಬೋದು ಇನ್ನೊಂದು ಉತ್ತಮವಾಗಿ ನೋಡಿದ್ರೆ 3D ಚಿತ್ರದ ಹಾಗೆ ಕಾಣ್ತಾ ಇದೆ. ಇವುಗಳನ್ನು ನೋಡ್ಬೋದು ಅಂತ ಹೇಳಿದ್ರೆ ತನ್ನದೇ ಆದ ರೀತಿಯಲ್ಲಿ ಅವುಗಳು ವಿಶೇಷತೆ ಹೊಂದಿದೆ. ಇಲ್ಲಿ ನೋಡ್ಬೋದು ಒಂದು ಶಿಲಾಕನ್ಯೆ ಚಾಮರವನ್ನು ಹಿಡ್ಕೊಂಡು ಒಂದು ಏನು ಆಸರೆಯನ್ನ ಕೊಡ್ತಕ್ಕಂಥ ಕೆಲಸ ಇರ್ಬೋದು. ಮೇಲೆ ಹೋಗ್ತಾ ಹೋಗ್ತಾ ಒಂದು ಸಣ್ಣ ಮಂಟಪ ಛಾವಣಿವರೆಗೂ ಸಹ ಗೋಪುರವನ್ನ ಕಟ್ಟಿಕೊಂಡು ಹೋಗಿದೆ. ಇದು ಮುಖ್ಯ ದ್ವಾರ ಈ ದೇವಸ್ಥಾನಕ್ಕೆ ಮತ್ತು ಅದರ ಎದುರುಗಡೆ ಇರ್ತಕ್ಕಂಥ ಕಟಾಂಚನ. ಎದುರುಗಡೆ ಒಂದು ಪೀಠದಲ್ಲಿ ಪಾದುಕೆಯನ್ನು ಸಹ ಇಲ್ಲಿ ಇರಿಸಿದ್ದಾರೆ. ಇದು ಸಹ ಅದೇ ರೀತಿಯಾದ ಒಂದು ಶಿಲಾಬಾಲಿಕೆ ಇದೆ. ಚಾಮರವನ್ನು ಇಟ್ಟು ಆಸರೆ ಕೊಡ್ತಕ್ಕಂಥದ್ದು. ಇಲ್ಲೂ ಸಹ ಹಾಗೆ ನೀರಿನ ಯಾವುದೇ ತೊಂದರೆಗಳಾಗದಿರೋ ಹಾಗೆ ಮಳೆಗಾಲದಲ್ಲಿ ಅವುಗಳಿಗೆ ಏನು ಬೇಕು ಅನ್ನೋದನ್ನ ಮತ್ತು ಈ ರೀತಿಯಾದ ಉಬ್ಬು ಶಿಲೆಯಲ್ಲಿ ನೋಡ್ಬೋದು. ಇಲ್ಲೂ ಹೇಳ್ತದೆ ಆ ಒಂದು ಕಣ್ಣು ಹೊರಗಡೆ ಬಂದಿದ್ದ ರೀತಿಯನ್ನ ನೀವು ನೋಡ್ಬೋದು. ಅವುಗಳು ತೆರೆದಕ್ಕಂಥ ಬಾಯಿ, ಇವುಗಳೆಲ್ಲ ಇದಕ್ಕೆ ವೆಯ್ಟ್ ಬೇರಿಂಗ್ ಅಥವಾ ಆ ಒಂದು ಪ್ರೆಷರ್, ತೂಕದ ಒತ್ತಡವನ್ನ ಹೇಗೆ ತೋರಿಸ್ತಾ ಇದೆ. ಕೆಳಗಡೆ 2 ಆನೆಗಳು ಕೂಡ ಚಿಕ್ಕ ಮರಿಗಳ ರೀತಿಯಲ್ಲಿ ಕಾಣುತ್ತೆ. ನೋಡ್ಬೋದು ನೀರಿನ ಒಂದು ಹನಿ ಸಹ ತೊಟ್ಟಿಕ್ಕಿದ್ರೆ ಹೇಗೆ ಹೋಗ್ಬೋದು ಅನ್ನೋದಕ್ಕೆ ಇಲ್ಲಿ ಪಾಯಿಂಟಿಂಗ್ ಮಾಡಿದ್ದಾರೆ. ಹಲವಾರು ಏನು ಹಲ್ಲಿ ಅಂತ ಹೇಳ್ತೀವಿ ಅದ್ರ ಬಣ್ಣವನ್ನು ನೋಡಿ ಇಲ್ಲಿಯ ಒಂದು ಕಲ್ಲಿನ ಬಣ್ಣಕ್ಕೆ ಅದು ತಿರ್ಕೊಂಡಿದೆ. ಇದು ಸಹ ಇಲ್ಲೂ ಅಷ್ಟೇ ಉಬ್ಬು ಮೂರ್ತಿಗಳಿದೆ. ತದನಂತರ ಈ ಪ್ರದಕ್ಷಿಣೆ ಹಾಕ್ಬೇಕಿದ್ರೆ ಇದೊಂದು ಹೊರಾಂಗಣ, ಒಂದು ಬೌಂಡ್ರಿ ಅಂತ ಏನು ಹೇಳ್ತೀವಿ ಹಾಗಿದೆ. ಇಲ್ಲೂ ಸಹ ಒಂದು ನೃತ್ಯ ಆ ರೀತಿಯಾದ ವಿಚಾರಗಳನ್ನ ಮಾಡ್ಬೋದು, ತುಲಾಭಾರವನ್ನು ಮಾಡ್ಬೋದು ಅಂತ ಆದ್ರೆ ಅದಕ್ಕೆ ಒಂದು ಕಾಂಪ್ಲೆಕ್ಸ್ ನ ಏನ್ ಬಿಟ್ಕೊಡ್ತಾರೆ ಈಗಿನ ಕಾಲದಲ್ಲಿ ಆ ರೀತಿಯಾಗಿ ಒಂದು ಜಾಗವನ್ನ ಸಮರ್ಪಕವಾಗಿದೆ. ಅದಕ್ಕೊಂದು ಪಾಣಿ ಇದೆ. ಅದರ ಮೇಲೂ ಸಹ ಒಂದು ನೇರವಾಗಿ ಲಂಬವಾಗಿ ನಿಂತಂತ ಕಲ್ಲು, ಅದರ ಮೇಲೆ ಇನ್ನೊಂದು ಸಣ್ಣದಾದ ಒಂದು ಅಷ್ಟಕೋನದ ರೀತಿಯಲ್ಲಿ ಇರ್ತಕ್ಕಂಥ, ಅದರ ಮೇಲೆ ಕಲ್ಲಿನ ಹಾಸಿಗೆಗಳು, ಅದರ ಮೇಲೆ ಮಾಡು, ಅದರ ಮೇಲೆ ಇನ್ನೊಂದು ಟಾಪಿಂಗ್, ಅದಕ್ಕೆ ಅದ್ರ ಮೇಲೆ ಇರ್ತಕ್ಕಂಥದ್ದು ನೋಡ್ಬೋದು. ಈಗ ಎಷ್ಟು ಕಷ್ಟಪಡ್ತೇವೆ ಈ ರೀತಿಯಾದ ಒಂದು ಕೆತ್ತನೆಗಳನ್ನು ಮಾಡ್ಲಿಕ್ಕೆ ಅಂತ ಹೇಳಿ. ನಮ್ಗೆ ಗೊತ್ತಾಗತ್ತೆ, ರಾಜರು ಹೇಳ್ತಾ ಇದ್ವಿ ಅವಾಗ ಹಂತ ಹಂತವಾಗಿ ಕಟ್ಕೊ ಬರ್ತಾರೆ ಅಂತ. ಈ ರೀತಿ ಮಣ್ಣಿನ ಆಕಾರಗಳೆಲ್ಲ ಕಟ್ಕೊಂಡು ಅವುಗಳಿಗೆ ಮುಕುಟಕ್ಕೆ ಏನ್ ಬೇಕು ನಾವು ಅನ್ಕೋತೀವಿ. ಹಂಪಿ ನೋಡಿದಾಗ ಅಥವಾ ಇನ್ನೆಲ್ಲ ನೋಡಿದಾಗ ಅವುಗಳು ಇನ್ನೂ ತುಂಬಾ ಚೆನ್ನಾಗಿತ್ತು, ಹಾಳಾಗಿದೆ ಹಂಪಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಗೊತ್ತಾ, ಇಲ್ಲೂ ಸಹ ಗೋಡೆ ಮೇಲೆ ಒಂದಿಷ್ಟು ಕೆತ್ತನೆಗಳಿದೆ. ನೋಡ್ಬಹುದು 2 ಕದನವೀರರು ತಮ್ಮ ಕತ್ತಿ ಗುರಾಣಿಯನ್ನ ಹಿಡಿದು ಒಂದು ಕದನ ಕಲೆಯ ಒಂದು ಚಿತ್ರಣವನ್ನ ಇಲ್ಲಿ ಕೊಟ್ಟಿದೆ. ಇದಾದ ಕಾರಣ ಏನ್ ಹೇಳ್ತೀವಿ, ಕೋಟೆ ಆದ ಕಾರಣ ಈ ರೀತಿಯಾದ. ಇನ್ನೊಬ್ಬ ರಾಜ ಅಥವಾ ಸೈನಿಕ ಗೊತ್ತಾಗ್ತಿಲ್ಲ, ಅದನ್ನ ಇರತಕ್ಕಂಥ ನೋಡಿದ್ರೆ ರಾಜನ ಒಂದು ಈಟಿಯನ್ನು ಹಿಡಿದುಕೊಂಡು ಅಕ್ಷಿಣಿ ಬಲ ಏನು ನಮ್ಮ ಕುದುರೆಯನ್ನ ತಗೊಂಡು ಹೋಗ್ತಾ ಇದ್ದಾನೆ. ಅದ್ರ ಹಿಂದೆ ಒಬ್ಬ ಸೇವಕ, ಅದಕ್ಕೆ ಇನ್ನೊಬ್ಬ ಸೈನಿಕ ಒಂದು ಕೊಡೆ ಅಥವಾ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದಾನೆ. ಅದು ಹೇಳ್ತಾ ಇದೆ ಮೇಲಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕವನ್ನು ಅಥವಾ ರಾಜ ಅವನನ್ನ ಕಾಯಲಿಕ್ಕೆ ಅದು ಇದು ಮಾಡ್ತಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಒಂದು ಉರುಗ, ಎಷ್ಟು ನಾವು ನೋಡ್ಬೇಕು, ಉರುಗ ಪತಾಕಂ ಹಾಗೆ ಹೀಗೆ ಅಂತ ಮಾತಾಡ್ತೀವಿ. ಒಂದು ಸರಿಸೃಪ ನಾಗ, ಹೆಚ್ಚುವರಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ನಾಗದ ವಿಚಾರವಾಗಿ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ತದ್ರ ಮೇಲೆ ಇನ್ನೊಂದು ಆನೆಯ ಸೊಂಡಿಲಿದೆ, ಕೆಳಗಡೆ ಸಿಂಹದ ಮುಖ ಇದೆ ಮತ್ತು ರೆಕ್ಕೆಗಳ ಪುಕ್ಕಗಳು ಇದೆ. ಆ ರೀತಿಯಾದ ಒಂದು ಕೆತ್ತನೆ ಕೂಡ ಇಲ್ಲಿದೆ. ನಾವು ನೋಡ್ಬೋದು ಈಗ ಹರನಾಳಿಗೆ ಅಂತ ಹೇಳಿ ಕರೀತಾರೆ, ಹೇಳ್ಬೋದು ಅಂತ ಆದ್ರೆ ಉತ್ತರ ಕನ್ನಡ ಭಾಗದಲ್ಲೂ ಸಹ ಆ ಭಾಷೆಗಳನ್ನ ಬಳಸ್ತಾರೆ. ಮೇಲಿನ ಒಂದು ಇಂಡೋ ಸಾರ್ಸಾನಿಕ್ ಮಾದರಿ ಗೋಪುರಗಳಾಗ್ಲಿ ಮಿನಾರ್ಗಳಾಗ್ಲಿ, ಅದರ ನಂತರ
ಕಂಬ ಸ್ತಂಭಗಳಾಗ್ಲಿ, ಈ ರೀತಿಯಾದ ಇಳಿಜಾರು ಮಾಡುಗಳಾಗ್ಲಿ, ಅವುಗಳನ್ನ ನಾವು ನೋಡ್ತೇವೆ. ಹಲವಾರು ರಾಜರುಗಳು ಇದನ್ನ 9ನೇ ಶತಮಾನದಲ್ಲಿ ಕಾಲಘಟ್ಟಕ್ಕೂ ಸಹ ಇದರ ಒಂದು ವಿಶೇಷವನ್ನು ನೋಡ್ಬೋದು. ನೀರಿನ ಮಾದರಿಯನ್ನು ಬರ್ಲಿಕ್ಕೆ ಮೇಲ್ಗಡೆ ಒಂದು ನಾಗಬಂದಿಗಳನ್ನ ಅಥವಾ ದೊಂಬು ಹಂಚುಗಳು ಅಂತಾರೆ, ಆ ರೀತಿಯಾದ ಮಾದರಿದು ಕೂಡ ಇದೆ. ನೋಡ್ಬಹುದು ಈ ಶಿಖರವಿದೆ. ಶಿಖರಲ್ಲೂ ಸಹ ಬಸವನ ಮೂರ್ತಿಗಳನ್ನ, ಹಲವಾರು ದೇವರುಗಳನ್ನ ಕೆತ್ತನೆ ಮಾಡಲಾಗಿದೆ. ಇದನ್ನ ಹೆಚ್ಚಿನದಾಗಿ ನಾವು ನೋಡ್ಬೋದು. ಇಲ್ಲಿ ನೀರಿನ ವ್ಯವಸ್ಥೆಯನ್ನ ಹೊರಗೆ ಹೋಗ್ಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅಲ್ಲಿ ಒಳಗಡೆ ಅಭಿಷೇಕ ಆದಂತ ನೀರು ಅವುಗಳನ್ನ ಇಲ್ಲಿ ಬಂದು ತೊಟ್ಟಿಗೆ ಸಂಗ್ರಹ ಆಗುತ್ತೆ. ಇದ್ರ ಕೆಳಗೆ ಒಂದು ಕಾಲುವೆ ಇದೆ. ಆ ಕಾಲುವೆ ಈ ಒಂದು ಹಾದಿಲಿ ಹೊರಟು ಹೋಗುತ್ತೆ ಕೆಳಗಡೆ. ಅಲ್ಲಿ ಇರ್ತಕ್ಕಂಥ ಪುಷ್ಕರಣಿ ಮತ್ತು ನೀರಿನ ವ್ಯವಸ್ಥೆ ನಾವ್ ಅನ್ಕೋತೀವಿ ಈಗ ನಾವು ಬಹಳ ದೊಡ್ಡದಾಗಿ ನಾವು ವಿಜ್ಞಾನದಲ್ಲಿ ಬೆಳೆದಿದೀವಿ ಅಂತ. ಹಳೆ ವಿಜ್ಞಾನಗಳು ಇತ್ತು, ಅವನ್ನ ನಾವು ಕಳ್ಕೊಂಡಿದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೋಡ್ಬೋದು ಇಲ್ಲಿ ನಾವು ಈಗ ಸದ್ಯಕ್ಕೆ ಹಿಂಬಾಗಿಲ ಹತ್ರ ಇದ್ದೇವೆ, ಅಂದ್ರೆ ಹಿಮ್ಮುಖವಾಗಿ ದೇವಸ್ಥಾನವನ್ನು ನೋಡೋದಾದ್ರೆ ಇಲ್ಲೂ ಸಹ 2 ಆನೆಗಳು, ಕದನ ಕಣದಲ್ಲಿ ನಿಂತಂತ ಆನೆಗಳು ನೋಡಬಹುದು. ಅವನ ಬೆನ್ನ ಮೇಲೆ ಒಂದು ಹುರಿ ರೋಮಗಳು ಎದ್ದ ಹಾಗೆ ಗೋಚರವಾಗೋ ಹಾಗೆ ಅದನ್ನ ಕೆತ್ತಿಸಿದ್ದಾರೆ. ಸಣ್ಣ ಸಣ್ಣ ಗಿಡಗಳು ಸಹ ಕಾಲಕ್ರಮೇಣ ಬೆಳೆದಿದೆ. ಮೇಲೂ ಸಹ ಒಂದು ಸಿಂಹಮುಖಿ ಕೆತ್ತನೆ ಕೂಡ ಆಗಿದೆ. ಇದರ ಕಾಂಪೌಂಡ್ ಬಗ್ಗೆ ಮತ್ತೆ ಮಾತಾಡ್ತೇನೆ, ಇನ್ನೂ ಹಲವು ಪಳೆಯುಳಿಕೆಗಳಿದೆ. ಇಲ್ಲೂ ಸಹ ಅಷ್ಟೇ ಆನೆಯನ್ನ ಮತ್ತು ಮೇಲೆ ಇರ್ತಕ್ಕಂಥ ನವಿಲು ಆ ರೀತಿಯ ಆಕಾರದಲ್ಲಿ ಕೆತ್ತನೆ ಮಾಡಲಾಗಿದೆ. ಕಂಬಗಳಲ್ಲೂ ಸಹ ಇನ್ನೊಂದು ಕಂಬಗಳನ್ನ ಕೆತ್ತಿದ್ದಾರೆ. ನಾ ಹೇಳಿದೆ ಕೆಲವೊಂದು ಕಾಲ್ಪನಿಕ ಚಿತ್ರಗಳು ಸಹ ಇದೆ, ಅಥವಾ ಇನ್ನೊಂದ್ ಕಡೆಯಿಂದ ನೋಡಿದಾಗ ಆನೆಯಾಗಿ ಕಾಣುತ್ತೆ, ಇನ್ನೊಂದ್ ಕಡೆ ನೋಡಿದಾಗ ಹಂಸವಾಗಿ ಕಾಣುತ್ತೆ, ಬಾತುಕೋಳಿಯ ರೀತಿ ಕಾಣುತ್ತೆ ಅಂತ. ಹೆಚ್ಚು ಕಮ್ಮಿ ನಿಮ್ಮ ಕಲ್ಪನೆಗೂ ಮತ್ತು ಗೋಚರಕ್ಕೂ ಎಷ್ಟು ತಟ್ಟುತ್ತೋ ಅಷ್ಟು ಮಟ್ಟಿಗೆ ಇಲ್ಲಿ ವಿಶೇಷಗಳಿದೆ. 3D ತಂತ್ರಜ್ಞಾನವನ್ನ ಈಗ ನಾವು ಕಲ್ಪನೆಗೆ ತಂದ್ರೆ ಅದು ಮುಂಚಿತವಾಗಿ ಇತ್ತು ಅನ್ನೋದು ಗೊತ್ತಾಗತ್ತೆ. ಇಲ್ಲೂ ಸಹ ಒಬ್ಬ ಏನು ಆ ಭಾಗದಲ್ಲಿತ್ತು ಅದೇ ತರ ಇದು ನೀವು ನೋಡ್ಬೋದು. ಅಲ್ಲಿ ಮಾಡಲ್ಲಿ ಹೇಗೆ ನೀರು ಇಳ್ಕೊ ಬರುತ್ತೆ, ದೊಂಬೆ ಹಂಚುಗಳ ಮಾದರಿಯಲ್ಲಿ ಒಂದು ನಾಗವನ್ನ ಸೃಷ್ಟಿ ಮಾಡಿ ಅದನ್ನ ನೀರು ಹೊರ ಹೋಗ್ಲಿಕ್ಕೆ ಅವಕಾಶಗಳನ್ನು ಕೊಡಲಾಗಿತ್ತು. ಇಲ್ಲೂ ಸಹ ತಮ್ಮ ಇಬ್ಬರು ಸೈನಿಕರು ಹೊಡೆದಾಡದ ರೀತಿ ಗುರಾಣಿಯನ್ನ ಎದುರಿಟ್ಕೊಂಡ್ಬಿಟ್ಟು ಕತ್ತಿಯಲ್ಲಿ ಅವರು ಸಾಧನೆಯನ್ನ ಮಾಡ್ತಿದ್ದಾರೆ. ಮುಂಚೆ ರಾಜರ ಕಾಲದಲ್ಲಿ ಇದು ಯುದ್ಧ ಮಾಡಿಯೇ ಗೆಲ್ಬೇಕಾಗಿತ್ತು, ಅಥವಾ ಈ ರೀತಿಯಾದ ಒಂದು ಹೇಳ್ತೀವಿ 52 ವಿದ್ಯೆಗಳಲ್ಲಿ ಪಾರಂಗತೆ ಪಡಬೇಕಿತ್ತು. ಅದಕ್ಕಾಗಿ ರಾಜಭಟ್ರು ಅವರು ಇವರು ಎಲ್ಲ ಸಹ ಮಾಡೋರು. ಈಗ ನೋಡ್ಬೋದು ನಮ್ಮ ಅರುಣ್ ರವರು ಆದ್ರೂ ಆ ಒಂದು ಬಾಯಿ ಮೂಲಕ ಈ ಕಡೆ ಆ ಕಡೆ ಹಾಯ್ದು ಹೋಗತ್ತೆ ಕೈ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಈ ರೀತಿಯಾದ ಕೆತ್ತನೆಗಳನ್ನ ಮಾಡೋದು ಬಹಳ ಕಷ್ಟ ಸಾಧ್ಯ ಅಂತ ಅನ್ಕೋತೀನಿ. ನೋಡ್ಬಹುದು ಎಷ್ಟು ಸ್ಪಷ್ಟವಾಗಿ ಕಾಣ್ತಿದೆ. ನನ್ನ ಪ್ರಕಾರ ಇಲ್ಲಿ ತೂಗು ಬಿದ್ದ ದೀಪಸ್ತಂಭಗಳು ಇತ್ತೇನೋ ಅಂತ ಅನ್ಸುತ್ತೆ. ಅದು ಕಾಲಕ್ರಮೇಣ ಇಲ್ಲಿ ಜೀರ್ಣವಾಗಿ ಹೋಗಿದೆ. ಅರುಣ್ ಅವರೇ, ಇಲ್ಲಿ ಹಲವಾರು ರೀತಿಯಾದ ಒಂದು ಕಲ್ಲಿನಲ್ಲಿ ಕಿಂಡಿಗಳನ್ನಾಗಿ ಮಾಡಿದ್ದಾರೆ. ಒಂದಷ್ಟು ವೃತ್ತಾಕಾರವಾಗಿದೆ, ಒಂದಿಷ್ಟು ಚೌಕಾಕಾರವಾಗಿದೆ, ಮತ್ತು ಈ ಕಲ್ಲಿನ ಹಾಸುಗಳನ್ನ ಗೋಡೆಯಾಗಿ ಬಳಸಿದ್ದಾರೆ. ಇದ್ರ ಹಿಂದಿರ್ತಕ್ಕಂತ ಒಂದು ಇತಿಹಾಸ ನಮ್ ಸ್ವಲ್ಪ ಅದನ್ನ ವಿವರಣೆ ಕೊಡ್ತೀರಾ? ಈ ಸುತ್ತ ನಾಲ್ಕು ಇದರ ಚೌಕದಲ್ಲಿ ದೇವಸ್ಥಾನದ ರಕ್ಷಣೆಗಾಗಿ 4 ಈಗಿನ ಕಾಂಪೌಂಡ್ ಅಥವಾ ಬೇಲಿ ಏನ್ ಹೇಳ್ತೀವಿ ಆ ರೀತಿಯಾದ ಒಂದು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ನಾವು ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ. ಯಾವ್ದು ರೀತಿ ಗಾರೆ ಸಿಮೆಂಟ್ ಆ ರೀತಿ ಏನಿಲ್ಲ ಇದರಲ್ಲಿ. ಇದರಲ್ಲಿ ವರ್ಕಿಂಗ್ ಆಗಿದೆ. ಯಾಕೆಂತ ಹೇಳಿದ್ರೆ ಕರಕುಶಲ ಆಗಿನ ಕಾಲದಲ್ಲಿ ಉಳಿ ಎಲ್ಲ ಇಟ್ಕೊಂಡು ಮಾಡಿದಾರೆ ಅಂತ ನಮ್ದು ಕೆಲವರು ಇಲ್ಲಿ ಸ್ಥಳೀಯರು ಹೇಳ್ತಾರೆ ನಮ್ಗೆ. ಅದ್ರಿಂದ ಈಗ ಕಾರಣಾಂತರಗಳಿಂದ ತುಂಬಾ ವರ್ಷಗಳಿಂದ ಇದೆಲ್ಲ ಪಾಳ್ ಬಿದ್ದೋಗಿದೆ. ಜೊತೆಗೆ ನೋಡ್ತಾ ಇದ್ದೀವಿ 1 2 3 4 5 5ನೇದು ಮೇಲ್ಗಡೆ ರೂಫ್ ತರ ಮಾಡಿದ್ದಾರೆ. ಅಷ್ಟನ್ನು ಸಹ ಆಯತಾಕಾರದ ಈ ಕಲ್ಲುಗಳೆಲ್ಲ ಹಾಗೆ ಇಡ್ಲಾಗಿದೆ. ನಿಮ್ ಪ್ರಕಾರ ಈ ಅದ್ರ ಮಧ್ಯೆ ಈ ಪಿಲ್ಲರ್ ತರ ನಿಂತಿರ್ತಕ್ಕಂತಹ ನೇರ ಕಂಬಗಳೇನಿದೆ ಅವು ಹಾಗೆ ಇದಾವೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಮತ್ಸ್ಯ ಅಥವಾ ಮೀನಿನ ವಿಚಾರ ಹೇಳಿದ್ದಾರೆ. ಅಂದ್ರೆ ಮೀನ್ ಯಾವ್ದಕ್ಕೆ ತಿರುಗಿದೆ ಅಲ್ಲಿ ನೀರಿನ ಕುರುಹುಗಳಿದೆ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲೂ ಸಹ ಒಂದು ಬಾತುಕೋಳಿಯ ಚಿತ್ರಣ ನೀವು ನೋಡಬಹುದು ಅನ್ಕೋತೀನಿ, ಅಥವಾ ಪಕ್ಷಿಯ ವಿಚಾರನ ಬರ್ದಿದ್ದಾರೆ, ಕೆತ್ತನೆ ಮಾಡಿದ್ದಾರೆ. ಇವುಗಳೆಲ್ಲ ಹೇಳ್ತವೆ ಇಲ್ಲಿದು ಏನೇನು ಸೂಕ್ಷ್ಮತೆಯನ್ನು ನಾವು ತೋರಬಹುದು, ಅಥವಾ ಏನೇನು ನಾವು ಇಂಡಿಕೇಟಿವ್ ಆಗಿ ಬಿಂಬಿಸಬಹುದು. ಭಾಷೆ ಬೇರೆ ಆದ್ರೂನು ಈ ಭಾವ ಬದಲಾವಣೆ ಆಗೋದಿಲ್ಲ, ಅಥವಾ ಈ ಒಂದು ಮೂರ್ತಿಗಳು ಬದಲಾವಣೆ ಆಗೋದಿಲ್ಲ. ಎಲ್ಲರೂ ಸಹ ಅದನ್ನೇ ಅನ್ಕೊಂಡ್ಲಿ ಅನ್ನೋ ಕಾರಣಕ್ಕಾಗಿ ಅವುಗಳನ್ನ ಇಂಡಿಕೇಟಿವ್ ಲ್ಯಾಂಗ್ವೇಜ್ ಅಥವಾ ಸೂಚಿತ ಭಾಷೆಯಾಗಿ ತೋರಿಸಿದ್ದಾರೆ. ಇನ್ನೊಮ್ಮೆ ಇಲ್ಲೆಲ್ಲ ದೇವರ ಪ್ರತಿಷ್ಠಾನಗಳಾಗಿ ಅವುಗಳ ಪೂಜೆ ಮಾಡಿದ್ರೆ ಎಷ್ಟು ಉತ್ತಮವಾಗಿರುತ್ತೆ, ನಮ್ಮ ಹಿರಿಕರು ಎಷ್ಟು ಧನ್ಯರಿದ್ರು ಅನ್ನೋದು ನಾವು
ಒಂದು ಯೋಜನೆಗಳನ್ನ ಇಟ್ಕೋಬಹುದು. ವೀಕ್ಷಕರೇ ನೋಡ್ಬೋದು, ಇಲ್ಲೊಂದು ಕಡಿದಾದ ರಸ್ತೆ ಇದೆ. ಈ ರಸ್ತೆ ತಗೊಂಡು ಹೋಗೋದು ನಿಮ್ನ ಒಂದು ಎಣ್ಣೆ ದಿಬ್ಬಕ್ಕೆ. ಇಲ್ಲಿ ಜ್ಯೋತಿಯನ್ನೇ ಬೆಳಗಿಸಿದ್ರೆ ಅದು ಮೈಸೂರು ಸಂಸ್ಥಾನಕ್ಕೆ ಕಾಣ್ತಿತ್ತು ಅನ್ನೋ ಒಂದು ಪ್ರತೀತಿನೂ ಕೂಡ ಇದೆ. ಮತ್ತೆ ಹತ್ತೋದು ಸಹ ಅಷ್ಟು ಹಗುರವಾಗಿಲ್ಲ, ದುರ್ಗಮವಾಗಿದೆ. ಹಲವಾರು ಕ್ಲಿಷ್ಟಕರ ಹೆಜ್ಜೆಗಳನ್ನ ನಾಜೂಕಾಗಿ ಇಟ್ಕೊಂಡು ಆದಷ್ಟು ನಾನು ನೋಡ್ಬೋದು. ಇಲ್ಲಿ ಶಿಲಾ ಪದರಗಳು ಸಹ ತಮ್ಮ ಆಯಸ್ಸು ಎಲ್ಲವನ್ನೂ ಹೇಳ್ತಾ ಇದೆ. ತೇಜಸ್ಸು ಸಹ ಹೆಚ್ಚುತ್ತಾ ಇದೆ. ಇದನ್ನ ಸ್ವಲ್ಪ ಯುವಕರು ಇದನ್ನ ಟ್ರೈ ಮಾಡೋದು ಉತ್ತಮ. ಹಿರಿಯರು ಕೆಳಗಿಂದನೇ ಇದರ ವಿಹಂಗಮತೆ ಕೊಡಲಿ. ಇದರ ಮೂಲಕನೂ ಸಹ ಇನ್ನೂ ಮಟ್ಟದ ಕೋಟೆ ಕಾಣ್ತಾ ಇದೆ. ಆದರೆ ಅಲ್ಲಿಗೆ ದರ್ಶನಕ್ಕೆ ಅವಕಾಶಗಳಿಲ್ಲ. ಇಲ್ಲೂ ಒಂದು ಸಹ ಒಂದು ದೈವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅರುಣ್ ಅವರೇ, ಇಲ್ಲಿ ಒಂದು ದೈವವನ್ನ ಇಲ್ಲಿ ಪೂಜಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಮಾಹಿತಿ ನಮ್ಗೆ ಕೊಡಬಲ್ಲ? ಇದು ವಿಷ್ಣುಮೂರ್ತಿ ಸರ್. ಪ್ರಭಾವಳಿ ಇರೋದ್ ನೋಡಿದೆ, ಶಂಖಚಕ್ರ ಇದೆ. ವಿಷ್ಣುಮೂರ್ತಿಗೆ ಈ ತರ ಕಮಲದ ಲೋಟಸ್ ಪಾದ ಇಟ್ಟಿರೋದು, ಈ ತರ ವಿಗ್ರಹ ಎಲ್ಲ ವಿಷ್ಣು ದೇವರಿಗೆ ಸಂಬಂಧಪಟ್ಟಿದ್ದಿರತ್ತೆ. ಇದು ಆಗಿನ ಕಾಲದಲ್ಲಿ ಅಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಇಟ್ಟಿದ್ದಾರೆ. ಬಟ್ ಇದು ತುಂಬಾ ವರ್ಷಗಳಿಂದ ಇಲ್ಲೇ ಇರೋದ್ರಿಂದ ಅದು ಸ್ವಲ್ಪ ಅದರದ್ದು ಕಾಂತಿ ಕಳ್ಕೊಂಡಿದೆ. ಗೋಡೆ ಇದೆ ಸರ್, 4 ಇದರಲ್ಲೂ. ಅದು ಇಂಟರ್ಲಾಕಿಂಗ್ ಸಿಸ್ಟಮ್ ಇದೆ. ಮೇಲ್ಚಾವಣಿ ಕೂಡ ರೂಫ್ ಇದೆ. ರೂಫ್ ಮೇಲೆ ಒಂದು ಗೋಪುರ ಇದೆ ಸರ್, ಅವಶೇಷ ಆಗಿದೆ. ಅದ ಒಂದು ವಿಹಂಗಮ ನೋಟ. ನೀವು ಇಷ್ಟೊತ್ತು ಏನ್ ನೋಡ್ತಾ ಇದ್ವಿ, ನಾವ್ ಎಲ್ಲಿಂದ ಬಂದ್ವಿ, ಆ ಜಾಗವು ಸಹ ಅತಿ ಸಣ್ಣಕ್ಕೆ ಗೋಚರವಾಗ್ತಾ ಇದೆ.